ಪ್ರಮೋದನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದು ಆಸ್ಪತ್ರೆಗೆ ಬಂದ ಸುಗುಣ ಪ್ರಮೋದನನ್ನು ನೋಡಿ ಅಳುತ್ತಾ ಅವನ ಯೋಗಕ್ಷೇಮವನ್ನು ವಿಚಾರಿಸಿದಳು. ಅದೇ ಸಮಯಕ್ಕೆ ಅಮೃತ ಮತ್ತು ಅವರ ಗೆಳತಿಯರು ಬಂದು ಅವನ ಆರೋಗ್ಯವನ್ನು ವಿಚಾರಿಸಿ ಹೊರ ನಡೆದಿದ್ದರು. ಇದೆಲ್ಲವನ್ನು ನೋಡಿದ ಪ್ರಮೋದ್ನ ಗೆಳೆಯರು ಅವನನ್ನು ಛೇಡಿಸಿದರು. ಏನೋ ಮಗ, ನಿನ್ನ ವಿಚಾರಿಸೋಕೆ ಫ್ರೆಂಡ್ಸ್ ಬಂದ್ವಿ ಸರಿ, ಅದ್ಯಾಕೆ ಮಿಸ್ ಸುಗುಣ ಅವರು ತುಂಬ ಫೀಲ್ ಆಗಿದ್ದು, ಏನು ವಿಷಯ ಎಂದನು ಗಣೇಶ್ ಅವನನ್ನು ನೋಡುತ್ತಾ. ಅದೇ ನನಗೂ ಗೊತ್ತಿಲ್ಲ ಕಣೋ, ಅವಳಿಗೆ ಮದುವೆ ಫಿಕ್ಸ್ ಆಗಿತ್ತು ಅಂತ ಹೇಳ್ತಿದ್ರು ಎಂದ ಕಾರ್ತಿಕ್. ಮಗನೆ, ನೀನೇನಾದರೂ ನಮ್ಮಿಂದ ವಿಷಯ ಮುಚ್ಚಿಟ್ರೆ ಸರಿ ಇರಲ್ಲ ನೋಡು, ನಿಮ್ಮ ಅಪ್ಪ ಅಮ್ಮಂಗೆ ಸರಿಯಾಗಿ ಹಾಕ್ಕೊಡ್ತೀವಿ ಎಂದರು ಅವನಿಗೆ. ಪ್ರಮೋದ್ ಅಮೃತಾಳಿಗೆ ತನ್ನ ಪ್ರೇಮದ ವಿಷಯವನ್ನು ತಿಳಿಸಿದ್ದು ಅವನ ಗೆಳೆಯರಿಗೆ ತಿಳಿದಿರಲಿಲ್ಲ. ಅವಳು ಒಪ್ಪಿದರೆ ಹೇಳೋಣ ಅಂದುಕೊಂಡಿದ್ದ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಅಮೃತಾಳ ಮೆಸೇಜ್ ನೋಡಿ ಅವಳು ತನ್ನನ್ನು ಒಪ್ಪಿರಬಹುದು, ಅದಕ್ಕಾಗಿ ಸಿಗಲು ಹೇಳಿದ್ದಾಳೆ ಎಂದು ಮನದ ಮೂಲೆಯಲ್ಲಿ ಆಸೆ ಚಿಗುರಿತ್ತು. ಅದನ್ನು ತಿಳಿಯಲೆಂದೇ ಆತುರಾತುರವಾಗಿ ಬರುತ್ತಿದ್ದ. ಆದರೆ ಅವನ ಗ್ರಹಚಾರಕ್ಕೆ ಅತಿ ವೇಗದಲ್ಲಿ ಬರುತ್ತಿದ್ದ ಕಾರೊಂದು ಅವನ ಬೈಕಿಗೆ ಡಿಕ್ಕಿ ಹೊಡೆದು ಬಿಟ್ಟಿತ್ತು. ತಪ್ಪು ತಮ್ಮದಾಗಿದ್ದರೂ ಸೌಜನ್ಯಕ್ಕೂ ಬಿದ್ದಿರುವವನ ಪರಿಸ್ಥಿತಿಯನ್ನು ನೋಡದೆ ಕಾರು ನಿಲ್ಲಿಸದೆ ಹೊರಟು ಹೋಗಿದ್ದರು. ಸ್ಥಳೀಯರೇ ಅವನನ್ನು ಆಸ್ಪತ್ರೆಗೆ ಸೇರಿಸಿದರು. ಆದರೆ ಆಸ್ಪತ್ರೆಯಲ್ಲಿ ಸುಗುಣಾಳ ಜಾಗದಲ್ಲಿ ಅಮೃತ ಇರುತ್ತಾಳೆ ಎಂದುಕೊಂಡವನಿಗೆ ಸ್ವತಃ ಸುಗುಣ ಈ ರೀತಿ ವರ್ತಿಸಿದ್ದು ಅವನನ್ನು ಗೊಂದಲಕ್ಕೀಡು ಮಾಡಿತ್ತು. ಗೆಳೆಯರು ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ಏನೊಂದು ಮಾತನಾಡದೆ ಸುಮ್ಮನೆ ಯೋಚಿಸುತ್ತಿದ್ದ. ಅವರು ಮತ್ತೇನನ್ನೋ ಹೇಳಬೇಕೆಂದುಕೊಂಡವರ ಮಾತಿಗೆ ವಿರಾಮ ಇಡುವಂತೆ ಬಂದಿದ್ದರು ಪ್ರಮೋದನ ತಂದೆ ರಾಮಚಂದ್ರ ಮತ್ತು ತಾಯಿ ವೀಣಾರವರು. ಬಂದವರು, ನೋಡು, ನೀನು ಮಾಡ್ಕೊಳ್ಳೋದು ಒಂದಾ ಎರಡ, ನಿಧಾನವಾಗಿ ಹೋಗೋದಲ್ವೇನೋ, ನೋಡು ಎಷ್ಟು ನೋವು ಅನುಭವಿಸ್ತಿದ್ಯಾ, ನಿನ್ನ ಜೊತೆ ನಮಗೂ ನೋವು ಎಂದರು ಕಣ್ಣೀರೊರೆಸಿಕೊಳ್ಳುತ್ತಾ ವೀಣಾ. ಏನಾಗಿಲ್ಲಮ್ಮ, ನಾನು ಸರಿಯಾಗೇ ಬರ್ತಿದ್ದೆ, ಆದರೆ ನಮ್ಮ ಮುಂದೆ ಬರೋರು ಸರಿಯಾಗಿರ್ಬೇಕಲ್ಲ ಎಂದ ನಿಧಾನವಾಗಿ. ತಾಯಿಗೆ ಎಂದು ಜೋರಾಗಿ ಮಾತನಾಡಲಾರ. ಆದದ್ದಾಗೋಯ್ತು, ಸದ್ಯ ಹೆಚ್ಚಿನ ತೊಂದರೆ ಆಗಿಲ್ಲ, ಅದಕ್ಕೆ ಖುಷಿ ಪಡಬೇಕು. ಇನ್ನೊಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ. ತಂದಿದ್ದ ಮೆಡಿಸನ್ನ ಅವನ ಟೇಬಲ್ ಮೇಲೆ ಇಟ್ಟರು. ಅಷ್ಟೊತ್ತಿಗಾಗಲೇ ಸಂಜೆಯಾಗಿದ್ದರಿಂದ ರಾಮಚಂದ್ರ ಅವರು, ಏನ್ರಪ್ಪ, ಮನೆಗೆ ಹೋಗಲು ಟೈಮ್ ಆಯಿತು, ನಾವಿದ್ದೀವಿ ಅವನ ನೋಡ್ಕೊಳ್ಳೋಕ್ಕೆ, ಮನೇಲಿ ನಿಮಗೂ ಕಾಯ್ತಿರ್ತಾರಲ್ಲ, ನಡೀರಿ, ನಾಳೆ ಬಂದ್ರಾಯ್ತು ಎಂದರು. ಅಷ್ಟರಲ್ಲಿ ವೀಣಾರವರಿಗೆ ತಲೆ ಸುತ್ತುವಂತಾಯಿತು. ಅವರನ್ನು ಹಿಂದಿನಿಂದ ನೋಡಿದ ಸುಗುಣ ಒಳಗೆ ಬಂದು ಅವರನ್ನು ಹಿಡಿದಳು. ಆಂಟಿ, ಸುಧಾರಿಸ್ಕೊಳ್ಳಿ ಎಂದು ಅವರ ಪಕ್ಕವೇ ಕುಳಿತು ಅವರಿಗೆ ಗಾಳಿ ಬೀಸತೊಡಗಿದಳು. ಯಾಕಂಟಿ, ಏನಾಯಿತು ಎಂದಳು ಅಮೃತ. ಸುಗುಣ ಓಡಿ ಬಂದದ್ದು ನೋಡಿ ಅವಳಿಂದ ಬಂದಿದ್ದಳು. ಏನಾಗಿಲ್ಲ, ನಂಗೆ ಮುಂಚೆಯಿಂದನೂ BP ಇದೆ, ತುಂಬ ಒತ್ತಡ ಆದರೆ ಹೀಗಾಗಿ ಬಿಡುತ್ತೆ, ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತೀನಿ, ನೀವು ಹೊರಡ್ರಮ್ಮ, ಲೇಟ್ ಆಯಿತು. ಪ್ರಮೋದನ ಗೆಳೆಯರು ಆಗಲೇ ಹೊರಟರು, ನೀವು ಹೊರಟು ಬಿಡಿ ಎಂದರು. ಈಗ ಯೋಚನೆಗೆ ಬಿದ್ದಳು ಸುಗುಣ. ಅವಳಿಗೆ ಪ್ರಮೋದನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ಅವಳಿಗೆ ತನಗೆ ಮದುವೆ ಫಿಕ್ಸ್ ಆಗಿದೆ, ಅಮೃತಾಳನ್ನು ಪ್ರಮೋದ್ ಪ್ರೀತಿಸುತ್ತಿದ್ದನೆಂಬುದನ್ನು ಕೂಡ ಮರೆತಿದ್ದಳು. ಅವಳ ತಲೆಯಲ್ಲಿ ಪ್ರಮೋದ್ನ ಆರೋಗ್ಯದ ಚಿಂತೆಯೇ ತುಂಬಿತ್ತು. ಇದನ್ನರಿತ ಅಮೃತ, ಆಂಟಿ, ಸುಗುಣ ಮತ್ತು ನಾನು ಇಲ್ಲೇ ಇರ್ತೀವಿ, ನೀವು ಹೋಗಿ, ನಿಮ್ಮ ಆರೋಗ್ಯವು ಮುಖ್ಯ ಅಲ್ವಾ, ಅಂಕಲ್ ಕೂಡ ಇದ್ದಾರೆ ನಮ್ಮ ಜೊತೆಗೆ ಎಂದಳು. ಸುಗುಣ ಮನವನ್ನು ಪ್ರಮೋದ್ ಅರಿಯಲು ಅವಕಾಶ ಬೇಕಿತ್ತು. ಅದಕ್ಕಾಗಿ ಸುಗುಣಾಳನ್ನು ಅಲ್ಲಿರುವಂತೆ ಮಾಡಿ ಅವರಿಬ್ಬರು ಹತ್ತಿರವಾಗಲೆಂದು ಈ ರೀತಿ ಮಾಡಿದ್ದಳು. ಬೇಡಮ್ಮ, ನೀವು ಆಸ್ಪತ್ರೆಯಲ್ಲಿರೋದು ಬೇಡ, ಮನೆಯವರು ತಪ್ಪು ತಿಳಿದ್ರೆ ಕಷ್ಟ ಆಗತ್ತೆ, ಪರವಾಗಿಲ್ಲ, ನಾವಿರ್ತೀವಿ, ನೀವು ಹೊರಡಿ ಎಂದರು ರಾಮಚಂದ್ರ. ಏನು ತೊಂದರೆ ಇಲ್ಲ ಅಂಕಲ್, ಆಂಟಿಗೆ ಹುಷಾರಿಲ್ಲ ಅಲ್ವಾ, ಪ್ರಮೋದ್ ಅವ್ರ ಫ್ರೆಂಡ್ ಕೂಡ ಹೋಗಿದ್ದಾರೆ, ನಾವಿರ್ತೀವಿ, ನೀವು ಆಂಟಿಯನ್ನ ಮನೆಗೆ ಬಿಟ್ಟು ಬನ್ನಿ ಎಂದಳು ಅಮೃತ. ಕೊನೆಗೂ ಅವರ ಮಾತಿಗೆ ಒಪ್ಪಿದರು ರಾಮಚಂದ್ರ ಮತ್ತು ವೀಣಾ. ಅವಳ ಮಾತನ್ನು ಕೇಳುತ್ತಿದ್ದ ಸುಗುಣ, ಅಮೃತ ಅವನನ್ನು ಈ ಸ್ಥಿತಿಲಿ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ, ಎಷ್ಟೇ ಆದರೂ ಅಮೃತ ಅವನನ್ನು ಪ್ರೀತಿಸುತ್ತಿದ್ದಾಳಲ್ಲ, ಅದಕ್ಕೆ ಬಹುಶಃ ನನ್ನನ್ನು ಕೂಡ ಅವಳ ಜೊತೆಯಲ್ಲಿರಲಿ ಎಂದು ಕೇಳಿಕೊಂಡಿದ್ದಾಳೆ ಎಂದು ತಪ್ಪು ತಿಳಿದುಕೊಂಡಳು. ಆದರೆ ಪ್ರಮೋದನಿಗೆ ಅಮೃತ ಅಲ್ಲಿ ಉಳಿಯುತ್ತೇನೆ ಎಂದು ಕೇಳಿ ಖುಷಿಯಾಗಿತ್ತು. ಅಮೃತ ಮತ್ತು ಸುಗುಣ ತಮ್ಮ ಮನೆಗಳಿಗೆ ಹೇಳಿ ಅಲ್ಲೇ ಉಳಿದರು.
ಶಶಿ ಮತ್ತು ನಿರ್ಮಲಾ ಅಮೃತ ಹೇಳಿದಂತೆ ಮನೆಗೆ ಹೊರಟರು. ರಾಮಚಂದ್ರರವರು ಶ್ರೀಮಂತರಾಗಿದ್ದರಿಂದ ಸ್ಪೆಷಲ್ ವಾರ್ಡನ್ನು ತೆಗೆದುಕೊಂಡಿದ್ದರು. ಇಬ್ಬರು ರೂಮ್ನಲ್ಲಿ ಉಳಿಯಲು ಎಲ್ಲ ವ್ಯವಸ್ಥೆ ಇತ್ತು. ಸುಗುಣ ಇನ್ನೂ ಬೇಜಾರಲ್ಲಿದ್ದಳು. ರಾಮಚಂದ್ರರವರು ಇನ್ನೂ ಮನೆಯಿಂದ ವಾಪಸ್ ಬಂದಿರಲಿಲ್ಲ. ಇದರಿಂದ ಪ್ರಮೋದನ ಜೊತೆ ಅವರಿಬ್ಬರೇ ಇದ್ದರು. ಅಮೃತ ಬೇಕೆಂದು ಸುಕ್ಕು ತುಂಬ ಸುಸ್ತಾಗ್ತಿದೆ ಕಣೆ, ಮಲಗ್ತೀನಿ, ನೀನಿರ್ತೀಯಲ್ಲ, ಪ್ರಮೋದ್ಗೆ ಏನಾದರೂ ಬೇಕಿದ್ರೆ ಕೊಡು ಎಂದು ಹೇಳಿ ಮಲಗಲು ಹೋದಳು. ಸರಿ ಎಂದು ತಲೆಯಾಡಿಸಿದ ಸುಗುಣ ಪ್ರಮೋದ್ನ ಪಕ್ಕ ಕುಳಿತು ನಿದ್ರೆಗೆ ಜಾರಿದ ಪ್ರಮೋದ್ನನ್ನೇ ನೋಡುತ್ತಾ, ಬಹುಶಃ ಈ ಸಮಯವೇ ನಾನು ನಿಮ್ಮನ್ನು ನನ್ನ ಕಣ್ತುಂಬಿಸಿಕೊಳ್ಳುವ ಅವಕಾಶ ಅನಿಸುತ್ತೆ ಪ್ರಮೋದ್ ಎಂದು ಪ್ರಮೋದ್ನ ಬೆಡ್ನ ತುದಿಯಲ್ಲೇ ಕುಳಿತು ತಲೆ ಇಟ್ಟು ಮಲಗಿದಳು. ಸ್ವಲ್ಪ ಹೊತ್ತಿನ ನಂತರ ಎಚ್ಚರಗೊಂಡ ಪ್ರಮೋದ್ ಸುಗುಣ ತನ್ನ ಬೆಡ್ ತುದಿಯಲ್ಲಿ ಮಲಗಿದ್ದನ್ನು ನೋಡಿ ಮತ್ತು ಪಕ್ಕದಲ್ಲಿ ಆರಾಮಾಗಿ ಮಲಗಿದ್ದ ಅಮೃತಾಳನ್ನು ನೋಡಿ ಆಶ್ಚರ್ಯಗೊಂಡ. ಅವನಿಗೆ ವಾಶ್ರೂಮ್ಗೆ ಹೋಗುವ ಹಾಗಾಗಿತ್ತು. ಕಾಲಿಗೆ ಪಟ್ಟು ಹಾಕಿದ್ದರಿಂದ ಇನ್ನೊಬ್ಬರ ಸಹಾಯದಿಂದ ಹೋಗಬೇಕಿತ್ತು. ತಾನೇ ಹೇಳಲು ಹೋದವನಿಗೆ ಕಾಲು ನೋವಾಗಿ ಮುಖ ಕಿವುಚಿದ. ಮತ್ತೆ ಮಲಗಿದವನ ಮಿಸುಕಾಟಕ್ಕೆ ಎದ್ದ ಸುಗುಣ, ಏನಾಯ್ತು ಪ್ರಮೋದ್, ಏನಾದರೂ ಬೇಕಿತ್ತಾ ಎಂದಳು. ಅವಳನ್ನು ಹೇಗೆ ಕೇಳುವುದು ಅರಿಯದೆ, ಅದು ವಾಶ್ರೂಮ್ಗೆ ಹೋಗಬೇಕಿತ್ತು, ಹೇಳಲು ಟ್ರೈ ಮಾಡಿದ್ರೆ ಆಗಲಿಲ್ಲ, ಕಾಲು ಸ್ವಲ್ಪ ನೋವಾಯಿತು ಎಂದನು ಮುಜುಗರದಿಂದ ತಲೆ ಕೆಳಗಾಕಿ. ಸರಿ ಬನ್ನಿ, ನಾನು ಅಲ್ಲಿವರೆಗೆ ಬಿಡ್ತೀನಿ ಎಂದು ಅವನನ್ನು ನಿಲ್ಲಲು ಸಹಾಯ ಮಾಡಿ ಅವಳ ಹೆಗಲಿಗೆ ಕೈ ಹಾಕಿಕೊಂಡವನನ್ನು ಬಳಸಿ ಕರೆದುಕೊಂಡು ಹೋದಳು. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.